ವಾರಣಾಸಿಗೆ ಬಂದಾಗ ನೀವು ನೋಡಲೇಬೇಕಾದ ಒಂದಿಷ್ಟು ಸ್ಥಳಗಳ ಬಗ್ಗೆ ನಾವು ಇವತ್ತು ನೋಡೋಣ. ಮೊದಲಿಗೆ ನೀವು ನಮ್ಮ ಪೇಜ್ನೊಂದು ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ವಾರಣಾಸಿಯಲ್ಲಿ ಬೆಳಿಗ್ಗೆ ಬೇಗ ಅಸ್ಸಿಘಾಟಲ್ಲೊಂದು ಗಂಗಾರತಿ ಇರ್ತದೆ. ಆ ಗಂಗಾರತಿನಂತೂ ನೋಡ್ಲೇಬೇಕು. ನೀವು ಒಂದು 5 ಗಂಟೆ ಹೊತ್ತಿಗೆ ನೀವು ಅಸ್ಸಿಘಾಟಿಗೆ ಬಂದ್ರೆ ಒಳ್ಳೆ ಪ್ಲೇಸ್ ಅಲ್ಲಿ ನಿಂತು ಆರತಿನ ನೋಡ್ಬೋದು. ಎರಡನೇದು ಕಾಲಭೈರವ ಮಂದಿರ. ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗೋ ಮೊದಲು ಈ ದೇವಾಲಯಕ್ಕೆ ಹೋಗ್ಲೇಬೇಕಂತ ಹೇಳ್ತಾರೆ. ಕಾಲಭೈರವನನ್ನ ಕಾಶಿಯ ಕ್ಷೇತ್ರಪಾಲಕ ಅಂತ ಕರೀತಾರೆ. ಈ ನಗರವನ್ನ ರಕ್ಷಣೆ ಮಾಡ್ತಿರೋದೇ ಬಾಬಾ ಕಾಲಭೈರವ ಅಂತ ಹೇಳ್ತಾರೆ. ಹಾಗಾಗಿ ವಾರಣಾಸಿಗೆ ಬಂದವರೆಲ್ಲ ಮೊದಲಿಗೆ ಕಾಲಭೈರವನ ದರ್ಶನವನ್ನ ಪಡಿಬೇಕಂತ ನಂಬಲಾಗ್ತದೆ. ಇನ್ನು ಕಾಶಿ ವಿಶ್ವನಾಥ ಮಂದಿರ, ಇದು 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿಗಂತೂ ನೀವು ಭೇಟಿ ನೀಡಲೇಬೇಕು. ಇನ್ನೊಂದು ಮಣಿಕರ್ಣಿಕಾ ಘಾಟ್. ಕಾಶಿ ವಿಶ್ವನಾಥ ಮಂದಿರದ ಗೇಟ್ ನಂಬರ್ 1 ಹತ್ತಿರದಲ್ಲೇ ಇದೆ. ಈ ಮಣಿಕರ್ಣಿಕಾ ಘಾಟ್ ಅಲ್ಲಿ ಯಾರ ದಂತ್ಯಕ್ರಿಯೆ ನಡೀತದೋ ಅವರು ಈ ಜೀವನ್ಮರಣಗಳ ಚಕ್ರದಿಂದ ಮುಕ್ತಿಯನ್ನ ಪಡಿತಾರೋ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಹೆಚ್ಚಿನ ಜನ ವಾರಣಾಸಿಲೇ ಬಂದು ನೆಲೆ ನಿಲ್ತಾರೆ ತಮ್ಮ ಕೊನೆಯ ದಿನಗಳನ್ನ ಇಲ್ಲೇ ಕಳಿಬೇಕಂತ. ಇನ್ನು ಸಂಜೆ ಹೊತ್ತಿಗೆ ದಶಾಶ್ವಮೇಧ ಘಾಟಲ್ಲಿ ಒಂದು ಗಂಗಾರತಿನ ನೋಡ್ಲೇಬೇಕು ನೀವು. ಇದು ಕೂಡ ಪ್ರತಿದಿನ ಇರ್ತದೆ. ನಾವು ಹೋದಾಗ ಇಲ್ಲಿ 6 ಗಂಟೆಗೆ ಆರತಿ ಪ್ರಾರಂಭ ಆಗಿತ್ತು. ಇಲ್ಲಿ ತುಂಬಾ ಜನ ಸೇರ್ತಾರೆ. ಹಾಗಾಗಿ ನೀವು ಬೇಗನೆ ಬಂದು ಇಲ್ಲಿ ನೀವು ನಿಂತ್ಕೊಳ್ಬೇಕಾಗ್ತದೆ, ಒಳ್ಳೆ ಪ್ಲೇಸ್ ನಿಂತು ನೋಡ್ಬೇಕಂತ ಇದ್ರೆ. ಇನ್ನು ಬೋಟ್ ರೈಡ್ ಅಂತೂ ನೀವು ವಾರಣಾಸಿಲಿ ಹೋಗ್ಲೇಬೇಕು. ಶೇರಿಂಗ್ ಅಲ್ಲಿ ಕಡಿಮೆ ಆಗ್ತದೆ, 100 ರೂಪಾಯಿಲೆಲ್ಲ ಕರ್ಕೊಂಡು ಹೋಗ್ತಾರೆ. ವಾರಣಾಸಿಯಲ್ಲಿ ಇದಲ್ಲದೆ ಕೂಡ ಇನ್ನೂ ಹಲವಾರು ಸ್ಥಳಗಳಿವೆ. ಅದ್ರ ಬಗ್ಗೆ ಮುಂದೆ ಬರುವ ವಿಡಿಯೋಗಳಲ್ಲಿ ನಾವು ಮಾಹಿತಿಯನ್ನು ನೀಡುತ್ತೇವೆ. ನೀವು ನಮ್ಮ ಪೇಜಿನ ಫಾಲೋ ಮಾಡೋದು ಮರಿಬೇಡಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ.